ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಕೂಡ ಸ್ವಾಗತ ಎಲ್ಲರಿಗೂ ಕೆಸಿ ಗಡಿ ಯೂಟ್ಯೂಬ್ಗೆ ನೋಡಿ ವೀಕ್ಷಕರೇ, ಸರ್ಕಾರದಲ್ಲಿ ಪ್ರಸ್ತುತ ಖಾಲಿ ಇರುವಂತಹ ಹುದ್ದೆಗಳು ಎಷ್ಟು? ಸೊ 2 ಲಕ್ಷಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇರುವಂತದ್ದು. ಸೊ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟೆಷ್ಟು ಹುದ್ದೆಗಳಿದಾವೆ, ಸೊ ಖಾಲಿ ಇರುವ ಹುದ್ದೆಗಳಲ್ಲಿ ಎಷ್ಟು ಕಾಲ್ಫಾರ್ಮ್ ಮಾಡಲಾಗುತ್ತೆ, ಮುಂದಿನ ವಾರದಲ್ಲಿ ಎಷ್ಟು ಮಾಡಲಾಗುತ್ತೆ, ಅಥವಾ ಅದರ ಹಿಂದಿನ ನೆಕ್ಸ್ಟ್ ವಾರದಲ್ಲಿ ಎಷ್ಟು ಮಾಡಲಾಗುತ್ತೆ, ಅಥವಾ ಅಂದ್ರೆ ಮೊದಲನೇ ಹಂತದಲ್ಲಿ ಎಷ್ಟು ಮಾಡಲಾಗುತ್ತೆ, ಎರಡನೇ ಹಂತದಲ್ಲಿ ಎಷ್ಟು ಮಾಡಲಾಗುತ್ತೆ, ಸೊ ಅದರ ಒಂದು ಆರ್ಥಿಕ ಇಲಾಖೆಯಿಂದ ಏನಾದರೂ ಸಹಮತಿ ಸಿಕ್ಕಿದೆ ಇಲ್ವಾ, ಸೊ ಸಂಪೂರ್ಣವಾದ ಮಾಹಿತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಲಾಸ್ಟ್ ವರ್ಗು ವಿಡಿಯೋ ನಿಮಗೆ ಪೂರ್ತಿ ವಿಡಿಯೋ ನೋಡಿದ್ರೆ ನಿಮಗೆ ಪೂರ್ತಿ ಮಾಹಿತಿ ಕೂಡ ಗೊತ್ತಾಗುತ್ತೆ. ಅದೇ ರೀತಿ ನೀವು ನಮ್ಮ ಚಾನಲ್ ಹೊಸಬರಾಗಿದ್ದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆನ್ ಮಾಡಿ. ಆಗ ನಾವು ಅಪ್ಲೋಡ್ ಮಾಡುವಂತ ಎಲ್ಲಾ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಸೊ ಈ ಒಂದು ರಿಕ್ವೈರ್ಮೆಂಟ್ ಗೆ ಸಂಬಂಧಪಟ್ಟಂತೆ ಈಗೇನು ಸ್ಟಾರ್ಟ್ ಮಾಡಿದ್ರೆ ಸರ್ಕಾರ ರಿಕ್ವೈರ್ಮೆಂಟ್ ಮಾಡ್ತೀವಿ ಅಂತ ಹೇಳಿ ಇದು ಈ ಬಂದು ಈ ಹೋರಾಟ ಏನ್ ನಡೀತಲ್ಲ, ಸ್ಪರ್ಧಾರ್ಥಿಗಳ ಹೋರಾಟ, ಅದರ ಒಂದು ಪ್ರತಿಫಲ ಅಂತ ಹೇಳ್ಬೋದು. ಹಾಗಾಗಿ ಎಲ್ಲಾ ಸ್ಪರ್ಧಿಗಳಿಗೂ ಕೂಡ ನಾನು ಈ ಮೂಲಕ ಧನ್ಯವಾದಗಳನ್ನು ಹೇಳ್ತೀನಿ. ನೋಡಿ, ಇದು ಅನುಬಂಧ 1/2025-26ನೇ ಸಾಲಿನಲ್ಲಿ ಇಲಾಖಾವಾರು ಖಾಲಿ ಇರುವಂತಹ ಹುದ್ದೆಗಳ ಸಂಖ್ಯೆ ಅಂತ ಕೂಡ ಮೆನ್ಷನ್ ಮಾಡಲಾಗುತ್ತೆ. ಸೊ ಒಂದು RTI ಕೇಳ್ತಾರೆ. ಸೊ RTI ಅಲ್ಲಿ ಈ ಕೊಡುವಂತಹ ಒಂದು ಹುದ್ದೆಗಳ ಸಂಖ್ಯೆ ಎಷ್ಟೆಷ್ಟಿದೆ ಅಂತ ಹೇಳಿ ನೀವು ನೋಡ್ಕೋಬಹುದು. ಸೊ ಹುದ್ದೆಗಳು ಸಂಬಂಧಪಟ್ಟಂತೆ ಇಲ್ಲಿ ನಿಮ್ಗೆ ಎಲ್ಲರೂ ಕೂಡ ಇದರಲ್ಲಿ ಯೂಸ್ ವೇಕೆನ್ಸಿ ಇರುವಂತದ್ದು ಶಾಲಾ ಶಿಕ್ಷಕ ಮತ್ತು ಸಾಕ್ಷರತರ ಒಂದು ವೇಕೆನ್ಸಿ ಇದೆ. 79,694 ಒಂದು ವೇಕೆನ್ಸಿಗಳು ಇರುವಂತದ್ದು ಕೂಡ ನೋಡಬಹುದು. ಇದೇ ರೀತಿಯಲ್ಲಿ ಎಲ್ಲಾ ವೇಕೆನ್ಸಿಗಳನ್ನು ಕೂಡ ನೀವು ನೋಡ್ಕೋಬಹುದು. ಇದರಲ್ಲಿ ಒಟ್ಟು 2,84,881 ವೇಕೆನ್ಸಿಗಳು ಇರುವಂತದ್ದು ಕೂಡ ನೋಡಬಹುದು. ಸೊ ಈ ಒಂದು ನಿಮ್ಗೆ ಏನ್ ಫೋಟೋ ಇದೆ, ಈ ಕಾಪಿನ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಅಲ್ಲಿಂದ ಹೋಗಿ ಡೌನ್ಲೋಡ್ ಮಾಡ್ಕೋಬಹುದು. ಸೊ ನೀವು ಕೂಡ ನೋಡ್ಕೋಬಹುದು ಎಷ್ಟೆಷ್ಟು ವೇಕೆನ್ಸಿ ಇದಾವೆ ಅಂತ ಹೇಳಿ, ಅಥವಾ ಸ್ಕ್ರೀನ್ ಶಾಟ್ ಕೂಡ ತಗೋಬಹುದು. ಸೊ ಇದರ ಮುಂದಿನ ಭಾಗವಾಗಿ ನಾವು ಡಿಸ್ಕಷನ್ ಮಾಡಿದ್ರೆ 2,84,000 ಹುದ್ದೆಗಳಲ್ಲಿ ಎಷ್ಟನ್ನ ಕಾಲ್ಫಾರ್ಮ್ ಮಾಡಲಾಗುತ್ತೆ, ಏನಾಗಿತ್ತು ಅಂತ ಹೇಳಿ ನಾವು ಡಿಸ್ಕಷನ್ ಮಾಡೋದಾದ್ರೆ, ಸೊ ಈಗ ನೋಡಬಹುದು ನೀವು ಪೇಪರ್ ಅಲ್ಲಿ ಪಬ್ಲಿಷ್ ಆಗಿರೋ ತರನೇ ಎಷ್ಟೆಷ್ಟು ಹುದ್ದೆಗಳಿಗೆ ಸಹಮತಿ ಸಿಗಿದೆ, ಏನ್ ಸಿಕ್ಕಿದೆ, ಈ ಮೀಸಲಾತಿಗೆ ಸಂಬಂಧಪಟ್ಟಂತೆ ಕೊನೆಯಲ್ಲಿ ಡಿಸ್ಕಷನ್ ಮಾಡೋಣ. ಸೊ ಮೊದಲನೇದಾಗಿ ನಾವು ನೋಡೋದಾದ್ರೆ, ಇದೇ ತಿಂಗಳಲ್ಲಿ 53,000ಕ್ಕಿಂತಲೂ ಹೆಚ್ಚು ಹುದ್ದೆಗಳು ಕಾಲ್ಫಾರ್ಮ್ ಆಗುವುದು. ಸೊ ಯಾಕಂದ್ರೆ ನಿಮಗೆ ಇದಕ್ಕೆ ಸಂಬಂಧಪಟ್ಟಂತೆ ಆರ್ಥಿಕ ಇಲಾಖೆಯಿಂದ ಕೂಡ ಸಹಮತಿ ಸಿಗುತ್ತೆ. ಸೊ ಹಣಕಾಸು ಇಲಾಖೆ ಅಂತಾನು ಕೂಡ ಹೇಳ್ತೀವಿ. ಸೊ ಇದರಿಂದ ನಿಮಗೆ ಹಣಕಾಸು ಇಲಾಖೆಯಿಂದ ಒಂದು ಸಹಮತಿ ಸಿಕ್ಕದ್ಮೇಲೆ ಇದನ್ನ ನೋಟಿಫಿಕೇಶನ್ ಮಾಡ್ತಾರೆ, ಮತ್ತೆ ಹಾಗಾಗಿ ಇದನ್ನ ರಿಕ್ವೈರ್ಮೆಂಟ್ ಕಂಪ್ಲೀಟ್ ಮಾಡ್ತಾರೆ. ಅದರಲ್ಲಿ ನಾವು ನೋಡಬಹುದು, ಕಲ್ಯಾಣ ಕರ್ನಾಟಕ ಸಂಬಂಧಪಟ್ಟಂತೆ 32,132 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಹೊರಡಿಸುತ್ತಾರೆ. ಅದೇ ರೀತಿ 24,300 ಹುದ್ದೆಗಳು ಕಲ್ಯಾಣ ಕರ್ನಾಟಕ ಅಲ್ಲದೇನೆ, ಅಂದ್ರೆ ಕಲ್ಯಾಣ ಕರ್ನಾಟಕ ನಾನ್ HK ಅಂತ ಏನ್ ಹೇಳ್ತೀವಿ, ಸೊ ಆ ಒಂದು ಹುದ್ದೆಗಳಿಗೆ 24,300 ಹುದ್ದೆಗಳು ಕಾಲ್ಫಾರ್ಮ್ ಮಾಡ್ತವೆ ಅಂತ ಹೇಳಿ ಇದು ಆರ್ಥಿಕ ಇಲಾಖೆಯಿಂದ ಕೊಟ್ಟಿರುವಂತಹ ಒಂದು ಸಹಮತಿ ಆಗಿರುತ್ತೆ. ಮೀನ್ಸ್ ಅವರು ಅಪ್ರೂವ್ ಮಾಡಲಾಗುತ್ತೆ. ಸೊ ಅಪ್ರೂವ್ ಮಾಡಿರೋದನ್ನ ಈ ಒಂದು ವಾರದಲ್ಲಿ ಕಾಲ್ಫಾರ್ಮ್ ಮಾಡಬಹುದು. 24,300 ಹುದ್ದೆಗಳು ಆರಂಭಿಕ ಭರ್ತಿ ಮಾಡ್ತೀವಿ, ಮಾರ್ಚ್ 2ನೇ ವಾರದಲ್ಲೇ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಲಾಗತ್ತೆ. ಸೊ ಈ 2ನೇ ವಾರದಲ್ಲೇ ಮಾಡಬಹುದು ಅಥವಾ 3ನೇ ವಾರದಲ್ಲೇ ಮಾಡಬಹುದು. ಒಟ್ಟಿನಲ್ಲಿ ಈ ತಿಂಗಳಂತೂ ಕಾಲ್ಫಾರ್ಮ್ ಆಗುವಂತದ್ದು ಆಲ್ಮೋಸ್ಟ್ ಅಲ್ಲಿ ಕನ್ಫರ್ಮ್ ಆಗಿದೆ. ಬಿಕಾಸ್ ಏನ್ ಸ್ಟ್ರೈಕ್ ಮಾಡಿದ್ರೆ ಅದರ ಒಂದು ಸ್ಟ್ರೈಕ್ ಮಾಡಿರೋದ ಒಂದು ಬಿಸಿ ಸರ್ಕಾರಕ್ಕೆ ತಟ್ಟಿರೋದ್ರಿಂದ, ಸೊ ಅದರಲ್ಲೂ ಕೂಡ ನೋಡಬಹುದು ನಾವು ಕಲ್ಯಾಣ ಕರ್ನಾಟಕದ ಭಾಗಗಳಿಗೆ ಜಾಸ್ತಿ ರಿಕ್ರೂಟ್ಮೆಂಟ್ ಮಾಡ್ತಾರೆ. 80% ಅದರಲ್ಲಿ ಮಾಡಲಾಗತ್ತೆ ಅಂತ ಹೇಳಲಾಗತ್ತೆ. ಸೊ ಅದೇ ರೀತಿಯಲ್ಲಿ ನಾವು ನೋಡೋದಾದ್ರೆ, ಸೊ ಈಗ 24,000 ಹುದ್ದೆಗಳು ಯಾವ್ದಾವ್ದ್ರಲ್ಲಿ ಎಷ್ಟೆಷ್ಟು ಖಾಲಿ ಇದಾವೆ ಮತ್ತೆ ಅದು ಯಾವ್ದಾವ್ದ್ರಲ್ಲಿ ಫಿಲ್ ಮಾಡಲಾಗತ್ತೆ ಅಂತ ಕೂಡ ನೋಡ್ಕೋಬಹುದು. ಇದರಲ್ಲಿ ಗ್ರೂಪ್ A, ಗ್ರೂಪ್ B ಮತ್ತೆ ಗ್ರೂಪ್ C ಅಂತ ಹೇಳ್ತೀವಿ. ಗ್ರೂಪ್ A, ಗ್ರೂಪ್ B ಬಂದು ಗೆಜೆಟೆಡ್ ಇರುತ್ತೆ. ಗ್ರೂಪ್ C ಬಂದು ನಿಮ್ಗೆ ಈ ಎಲ್ಲರೂ ಕೂಡ ಕಾಯ್ತಾ ಇರುವಂತ ಮ್ಯಾಕ್ಸಿಮಮ್ ಸ್ಪರ್ಧಾರ್ಥಿಗಳೆಲ್ಲ ಗ್ರೂಪ್ C ಗೆ ಕಾಯ್ತಾ ಇರುವಂತದ್ದು. ಸೊ ಅದರಲ್ಲ ಒಂದು, ಸೊ ಯಾವ್ಯಾವ ಇಲಾಖೆಯಿಂದ ಎಷ್ಟೆಷ್ಟು ಒಂದು ಹುದ್ದೆಗಳು ಅಪ್ರೂವ್ಡ್ ಆಗಿದ್ದಾವೆ ಹಣಕಾಸು ಇದರಿಂದ ಅಂತ ಹೇಳಿ ಕೂಡ ನೋಡಬಹುದು. ಹಣಕಾಸು ಇಲಾಖೆಯಿಂದ ಕೂಡ ನೋಡ್ಕೋಬಹುದು. ಸೊ ಈ ಒಂದು ಡಿಸ್ಪ್ಲೇ ನಿಮ್ಗೆ ಕಾಣಿಸ್ತಾ ಇದೆ. ಒಟ್ಟು ಬಂದು ನಿಮ್ಗೆ ಗ್ರೂಪ್ A ಬಂದು 562 ಹುದ್ದೆಗಳು, ಗ್ರೂಪ್ B ಬಂದು 619 ಹುದ್ದೆಗಳು, ಗ್ರೂಪ್ C ಬಂದು 23,019 ಹುದ್ದೆಗಳು ಅಪ್ರೂವ್ಡ್ ಆಗಿರುವಂತದ್ದು. ಸೊ ಹಾಗಾಗಿ KE ಮೂಲಕನೂ ಮಾಡ್ಕೋಬಹುದು, KPSC ಮೂಲಕನೂ ಮಾಡ್ಕೋಬಹುದು. ಯಾವ್ದ್ರ ಮೂಲಕನಾದ್ರು ಮಾಡಿದ್ರು ಕೂಡ ನಿಮ್ಗೆ ರಿಕ್ವೈರ್ಮೆಂಟ್ ಅಂತೂ ಬರುವಂತದ್ದು ಕನ್ಫರ್ಮ್. ಹಾಗಾಗಿ ಯಾರ್ಯಾರು ಸ್ಪರ್ಧಾರ್ಥಿಗಳು ಪ್ರಿಪೇರ್ ಆಗ್ತಾ ಇದಾರೆ ಅವರು ಪ್ರಿಪರೇಷನ್ ಕಂಟಿನ್ಯೂ ಮಾಡಿ, ಮತ್ತೆ ನೀವು ಪ್ರಿಪರೇಷನ್ ಹೆಚ್ಚು ಪ್ರಿಪೇರ್ ಮಾಡಿ ಜಾಬ್ ಅನ್ನು ನಿಮ್ದಾಗಿಸ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನ ಒಳ ಮತ್ತೆ ಸಿಗೋಣ ಹೊಸ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಬಾಯ್.